ಸೊ ಗೆಳೆಯರೆ, ಭಾರತೀಯ ನೌಕಾಪಡೆಯು ಇನ್ನೂ ಹೆಚ್ಚು ಅತ್ಯಾಧುನಿಕ ತಂತ್ರಜ್ಞಾನದ ಹಡಗಿನೊಂದಿಗೆ ಸಜ್ಜುಗೊಳ್ಳಲಿದೆ. ಆಕ್ಚುಲಿ INS ತುಶಿಲ್ ಶೀಘ್ರದಲ್ಲೇ ಭಾರತೀಯ ನೌಕಾಪಡೆಗೆ ಸೇರಿಕೊಳ್ಳಲಿದೆ ಅನ್ನೋ ವರದಿಯಾಗಿದೆ. ಈ ಕಾರ್ಯಕ್ರಮವನ್ನ ಡಿಸೆಂಬರ್ 9 ಅಥವಾ 10ರಂದು ನಡೆಸಬಹುದು ಅನ್ನೋ ಸುದ್ದಿ ಇದೆ. ಭಾರತದ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಸಂಪೂರ್ಣವಾಗಿ ಸಿದ್ಧವಾಗಿದ್ದು ಈಗ ಅದನ್ನ ಭಾರತೀಯ ನೌಕಾಪಡೆಗೆ ಸೇರಿಸಬೇಕು. ಆಕ್ಚುಲಿ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಯುದ್ಧ ನೌಕೆಯನ್ನ ರಷ್ಯಾದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಇದು ಭಾರತೀಯ ನೌಕಾಪಡೆಗೆ ಸಾಕಷ್ಟು ಬಲವನ್ನ ನೀಡಲಿದೆ. ಈ INS ತುಶಿಲ್ ಪ್ರಾಜೆಕ್ಟ್ 1135.6 ನ ಅಪ್ಗ್ರೇಡೆಡ್ ಕ್ರೀವಾಕ್ 3 ಕ್ಲಾಸ್ನ ಯುದ್ಧ ನೌಕೆಯಾಗಿದ್ದು ಅವುಗಳಲ್ಲಿ 6 ಈಗಾಗಲೇ ಸೇವೆಯಲ್ಲಿ ಇವೆ. ತಲ್ವಾರ್ ಕ್ಲಾಸ್ನ ಹಡಗುಗಳನ್ನ ಸೆಂಟ್ ಪೀಟರ್ಸ್ಬರ್ಗ್ ನಲ್ಲಿರುವ ಬುಲ್ಸ್ ಶಿಪ್ ಯಾರ್ಡ್ ನಲ್ಲಿ ನಿರ್ಮಿಸಲಾಗಿದೆ ಮತ್ತು ಉಳಿದ 3 ಸ್ಪೀಡ್ ಕ್ಲಾಸ್ನ ಹಡಗುಗಳನ್ನ ಕಲಿನಿನ್ ಗ್ರಾಡ್ ನಲ್ಲಿ ನಿರ್ಮಿಸಲಾಗಿದೆ. ಈ INS ತುಶಿಲ್ 7ನೇ ಅಪ್ಗ್ರೇಡೆಡ್ ಹಡಗು ಆಗಲಿದ್ದು 2016ರಲ್ಲಿಯೇ ಇದರ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಹಾಗೂ ಆ ನಂತರ ಅದನ್ನ ಭಾರತೀಯ ತಂಡದ ಎಕ್ಸ್ಪರ್ಟ್ಸ್ ಅವರ ಮೇಲ್ವಿಚಾರಣೆಯಲ್ಲಿಯೇ ಸಿದ್ಧಪಡಿಸಲಾಯಿತು. ಇದರ ಮೂಲಕ ಭಾರತವು ಅನೇಕ ಪ್ರಮುಖ ಕಾರ್ಯಾಚರಣೆಗಳನ್ನ ನಡೆಸಬಹುದು ಹಾಗೂ ಈ ಫ್ರಿಗೇಟ್ ಅನೇಕ ಟೆಸ್ಟಿಂಗ್ ಗಳನ್ನ ಎದುರಿಸಿದ್ದು ಈಗ ಇದು ನಿಯೋಜನೆಗೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಟ್ರಯಲ್ಸ್ ನ ಸಮಯದಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಸಹ ಅದರಲ್ಲಿ ಅಳವಡಿಸಲಾಗಿತ್ತು ಹಾಗೂ ಇದು ಶಸ್ತ್ರಾಸ್ತ್ರಗಳ ಗುಂಡಿನ ದಾಳಿಯನ್ನು ಸಹ ಒಳಗೊಂಡಿತ್ತು. ಇದರಲ್ಲಿ ಪೂರ್ಣ ರೀತಿಯಲ್ಲಿ ಇದು ಯಶಸ್ವಿಯಾಗಿತ್ತು. ಟ್ರಯಲ್ಸ್ ನ ಸಮಯದಲ್ಲಿ ಈ ಹಡಗು 30 ಗಂಟೆಗಳಿಗಿಂತ ಹೆಚ್ಚು ವೇಗವನ್ನ ತಲುಪಿತ್ತು. ಟ್ರಯಲ್ಸ್ ನಂತರ ಈ ಹಡಗನ್ನ ನೌಕಾಪಡೆಯ ಪಡೆಗೆ ಸೇರಿಸಲಾಗುವುದು ಅನ್ನೋದನ್ನ ನಿರ್ಧರಿಸಲಾಗಿದೆ. ಈ ಹಡಗಿಗೆ ತುಶಿಲ್ ಅನ್ನೋ ಹೆಸರನ್ನ ಇಡಲಾಗಿದೆ. ಇದರ ಅರ್ಥ ರಕ್ಷಕ ಕವಚ ಅಂದ್ರೆ ದಿ ಪ್ರೊಟೆಕ್ಟರ್ ಶೀಲ್ಡ್. ನಾವು ಈ INS ತುಶಿಲ್ ಬಗ್ಗೆ ಹೇಳುವುದಾದ್ರೆ ಈ ಹಡಗು 125 ಮೀಟರ್ ಉದ್ದ ಮತ್ತು 3900 ಟನ್ ತೂಕವನ್ನ ಹೊಂದಿದೆ. ಇದು ರಷ್ಯಾದ ಮತ್ತು ಭಾರತೀಯ ಆಧುನಿಕ ತಂತ್ರಜ್ಞಾನಗಳು ಮತ್ತು ಯುದ್ಧ ನೌಕೆ ನಿರ್ಮಾಣದಲ್ಲಿನ ಉತ್ತಮ ಅಭ್ಯಾಸಗಳಲ್ಲಿನ ಒಂದು ಅದ್ಭುತ ಮಿಶ್ರಣವಾಗಿದೆ. ಹಡಗಿನ ಹೊಸ ಡಿಸೈನು ಇದನ್ನ ಉತ್ತಮ ಸ್ಟೆಲ್ತ್ ವೈಶಿಷ್ಟ್ಯಗಳನ್ನ ನೀಡುತ್ತದೆ ಮತ್ತು ಉತ್ತಮ ಸ್ಥಿರತೆಯನ್ನು ಕೂಡ ಒದಗಿಸುತ್ತದೆ. ಈ ಹಡಗಿನಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯ ವಸ್ತುಗಳನ್ನು ಸಹ ಅಳವಡಿಸಲಾಗಿದ್ದು ಇದರಿಂದ ಇದು ಭಾರತದ ಸ್ವದೇಶಿ ಅಭಿಯಾನಕ್ಕೆ ಕೂಡ ಒತ್ತು ನೀಡುತ್ತದೆ. ಹಾಗೇನೆ ಇನ್ನು ಏನು ಹೇಳಲಾಗುತ್ತಿದೆ ಅಂದ್ರೆ ಇದನ್ನು ನೌಕಾಪಡೆಗೆ ಸೇರಿಸಿದಾಗ ಪಶ್ಚಿಮ ನೌಕಾಪಡೆಯ ಕಮಾಂಡ್ ಅಡಿಯಲ್ಲಿ ಭಾರತೀಯ ನೌಕಾಪಡೆಯ ಸ್ವಾರ್ಡ್ ಆರ್ಮ್ ವೆಸ್ಟರ್ನ್ ಫ್ಲೀಟ್ ನಲ್ಲಿ ಸೇರಿಕೊಳ್ಳುತ್ತದೆ ಅಂತ. ವಿಶ್ವದ ಅತ್ಯಂತ ತಾಂತ್ರಿಕವಾಗಿ ಅಪ್ಗ್ರೇಡೆಡ್ ಇರುವ ಯುದ್ಧ ನೌಕೆಗಳಲ್ಲಿ ಇದು ಸೇರಿಕೊಳ್ಳಲಿದೆ. ಇದರ ಮುಖಾಂತರ ಭಾರತೀಯ ನೌಕಾಪಡೆಗೆ ಕೇವಲ ಇನ್ನಷ್ಟು ಬಲ ಸಿಗುವುದಲ್ಲದೆ ಭಾರತ ಮತ್ತು ರಷ್ಯಾ ನಡುವಿನ ರಾಜತಾಂತ್ರಿಕ ಪಾಲುದಾರಿಕೆ ಕೂಡ ದೊಡ್ಡ ಮೈಲಿಗಲ್ಲನ್ನ ಸಾಧಿಸಲಿದೆ. ಸೊ ಗೆಳೆಯರೆ, ಭಾರತದ ಈ INS ತುಶಿಲ್ಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೂ ಈ ರೀತಿಯ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.